ಶ್ರೀ ವಿಶ್ವಾವಸನಂ ಸಂವತ್ಸರ ದಕ್ಷಿಣಾಯಣ ಹೇಮಂತ ಋತು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು ಏಕಾದಶಿ ತಿಥಿ ಚಿತ್ತಾ ನಕ್ಷತ್ರ. ಈ ದಿವಸ ಸೋಮವಾರವಾಗಿದೆ. ಪರಶಿವನ ಆರಾಧನೆಗೆ ಬಹಳ ಉತ್ತಮವಾದ ವಾರ. ಸೋಮವಾರ ಅಂತಲ್ಲ, ಯಾವ ವಾರವೂ ಶಿವನ ಆರಾಧನೆಗೆ ಇಂಥ ದಿವಸ ಇಂಥ ನಕ್ಷತ್ರ ಇಂಥ ತಿಥಿ ಅಂತ ಪರಿಗಣನೆ ಮಾಡೋದೇ ಏನು ಸಾಧಾರಣವಲ್ಲ. ಪ್ರತಿಕ್ಷಣ ಶಿವನ ನಾಮಸ್ಮರಣೆ ಇಲ್ಲದ ದಿನ ನಮ್ಮ ಪಾಲಿಗೆ ಅದು ಬಡತನದ ಕ್ಷಣ, ದಾರಿದ್ರ್ಯದ ಕ್ಷಣ, ಸಮಯ ಅಲ್ವಾ? ಹೀಗಾಗಿ ಪ್ರತಿ ದಿವಸ ಪ್ರತಿಕ್ಷಣ ಶಿವನಾಮಸ್ಮರಣೆ. ಶಿವ ಪ್ರಸಿದ್ಧವಾದ ಗೀತೆ ಇದೆಯಲ್ಲ, ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಅಂತ. ನಮಗೆ ಭಯ ಇರಬಾರ್ದು ಅಂದರೆ ಪ್ರತಿಕ್ಷಣ ಶಿವನಾಮ ಸ್ಮರಣೆ ಮಾಡ್ತಾನೇ ಇರಬೇಕಲ್ವ. ಶಿವನಾಮಸ್ಮರಣೆಯನ್ನು ಮಾಡುವ ಹಾಗೆ ಮಾಡಬೇಕು. ಶಿವನಾಮಸ್ಮರಣೆ ಮಾಡುವಾಗಲೂ ನಾವು ಅನ್ಯ ಆಲೋಚನೆ ಮಾಡ್ತಾ ಇದ್ದರೆ ಆಗ ನಮಗೆ ಭಯವ ಅದೇ ತುಂಬಿಕೊಳ್ಳುತ್ತೆ, ಏನು ಮೈ ಮನಸ್ಸುಗಳ ತುಂಬ ಅಂತ ಅಲ್ವಾ. ಶಿವನಾಮಸ್ಮರಣೆ ಹೇಗಿರಬೇಕಪ್ಪ ಅಂತಂದರೆ ಭಯ ನಿರ್ಮೂಲನೆ ಆಗೋ ಹಾಗೆ ನಾವು ಕರೀಬೇಕು ಅಂತ. ನಾವು ಶ್ರೀಶೈಲದ ಮಲ್ಲಿಕಾರ್ಜುನ ಕಥೆ ಕೇಳಿದ್ರೆ ನಿಮಗೆ ಆ ಭ್ರಮರಾಂಬೆಯನ್ನು ಅರಸಿ ಶಿವನೇ ಬಂದುಬಿಟ್ನಲ್ಲ. ನಾವು ಅವನನ್ನು ಅರಸಿದ್ರೆ, ನಾವು ಅವನನ್ನು ಸಂದರ್ಶಿಸಬೇಕು ಅಂತ ಹೊರಟ್ರೆ ಶಿವ ಇಳಿದು ಬರ್ತಾನೆ ಕೆಳಗೆ. ತಾಳು ಪಾಪ ತುಂಬ ಕಷ್ಟಪಡ್ತಾ ಇದ್ದೇನೆ ನನಗೋಸ್ಕರ ಅಂತ. ಭಗವಂತನ ಸನ್ನಿಧಾನಕ್ಕೆ ಹೋಗಿ ನಾವು ಯಾಕೆ ಹೋಗ್ತೀವಿ ಹೇಳಿ? ನನ್ನದೇನೋ ಸಮಸ್ಯೆ ಅದನ್ನು ಬಗೆಹರಿಸು ಅಂತ ಹೋಗ್ತೀವಿ. ನನ್ನದೇನೋ ಕೆಲಸದಲ್ಲಿ ತೊಡಕಾಗಿದೆ, ಅಲ್ಲಿ ಸಮಸ್ಯೆ ಬಗೆಹರಿಬೇಕು ಅಂತ ಹೋಗ್ತೀವಿ. ಇನ್ನೇನೋ ಮಕ್ಕಳ ವಿದ್ಯಾಭ್ಯಾಸವೋ ಅಥವಾ ವಿವಾಹವೋ ಆಗಿಲ್ಲ, ಅದರ ನಿವಾರಣೆ ಆಗಲಿ ಅಂತ ಎಷ್ಟು ಕಡೆ ಹೋಗ್ತೀವಿ ಹೇಳಿಪ್ಪ. ಕಂಡು ದೇವಸ್ಥಾನಗಳಿಗೆಲ್ಲ ಅಲ್ಲಿ ಹೋದೆ, ಇಲ್ಲಿ ಹೋದೆ ಮತ್ತು ಹೋದೆ. ಇಷ್ಟೆಲ್ಲ ಹೋಗಿದ್ದು ಯಾಕಾಗಿ ಅಂದರೆ ನನ್ನ ಸ್ವಾರ್ಥಕ್ಕೆ, ನನಗಾಗಿ, ನನ್ನ ಮಕ್ಕಳಿಗೆ ಇದಾಗಲಿ, ನನಗಿದಾಗಲಿ, ನನಗೆ ಐಶ್ವರ್ಯ ಬರಲಿ, ನಾನು ಮನೆ ಕಟ್ಟಲಿ, ನನ್ನ ಸಮಸ್ಯೆ ನಿವಾರಣೆ ಆಗಲಿ. ಅಲ್ಲಿ ಹೋಗಿಬಿಟ್ರೆ ಸಾಕು, ಸಮಸ್ಯೆ ನಿವಾರಣೆ. ಯಾರ ಸಮಸ್ಯೆ ನಿವಾರಣೆ ಆಗುತ್ತೆ? ನನ್ನ ಸಮಸ್ಯೆ ನಿವಾರಣೆ ಆಗುತ್ತೆ. ಆ ಸಮಸ್ಯೆಯಿಂದ ಹೊರಬರುವ ದೃಷ್ಟಿ ಮಾತ್ರ ಇರುತ್ತೆ. ಯಾರಾದರೂ ಒಬ್ಬರಾದರೂ ನಾನು ಬಂದಿರೋದು ನಿನಗಾಗಿ ಅಂತ ಹೋದ್ವಾ? ಕೇವಲ ನಿನ್ನ ದರ್ಶನ, ನಿನ್ನ ದೃಷ್ಟಿ ನನ್ನ ಮೇಲೆ ಬೀಳಲಿ ಅಷ್ಟು ವಿನಃ ಇನ್ನೇನೂ ಇಲ್ಲಪ್ಪ ನನಗೆ ಅಂತ ಒಂದು ಸಲವಾದರೂ ನಾವು ಯೋಚನೆ ಮಾಡ್ತೀವ? ಅವನಿಗಾಗಿ ಅಂತ ಮೀಸಲಿಟ್ಟಿದ್ದೀವ? ಅವನಿಗಾಗಿ ಅಂತ ಜಪ ಮಾಡಿದೀವ? ಏನು ಜಪ ಮಾಡಿದ್ರು ನನಗೇನೋ ಒಂದು ಕಾಮ ಮೋಕ್ಷ ಪ್ರಾಪ್ತಿಯರ್ಥಂ ಚತುರ್ವಿಧ ಫಲಪುರುಷಾರ್ಥ ಸಿದ್ಧಿಯರ್ಥಂ ಇವೇ ಸಂಕಲ್ಪ ಆಗಿದೆ. ಆಯಿತು, ಭಗವಂತನ ಸಂಪ್ರೀತಿಗಾಗಿ ಅಂತ ಸಂಕಲ್ಪ ಮಾಡಿದ್ದಿದೆಯಾ? ಇದು ಎಲ್ಲ ಆಲೋಚನೆ ಬಂದ್ಬಿಡುತ್ತೆ ಪ್ರಾರ್ಥನೆ ಕೂತಾಗ. ಹೀಗಾಗಿ ಈ ದಿವಸದ ಪ್ರಾರ್ಥನೆ ಹೇಗಿರಬೇಕು ಅಂತಂದರೆ, ಅಪ್ಪ ನನ್ನನ್ನೆಲ್ಲ ಪಕ್ಕಕ್ಕೆ ಇಟ್ಕೊತೀನಿ ತಾಳು. ಈ ಕ್ಷಣ ಅನ್ನೋದನ್ನು ನಿನಗೋಸ್ಕರ, ನಿನ್ನ ಬರುವಿಕೆಗೆ, ನಿನ್ನ ಇರುವಿಕೆಗೆ ಹಾಗಾಗಿ ಮಾಡ್ತಾಯಿದ್ದೀನಿ ಅಂತ. ಹಾಗಾಗಿನೇ ಅದಕ್ಕೆ ಅವರೆಲ್ಲ, ಆ ದಾಸರೆಲ್ಲ ಯಾಕೆ ಅಷ್ಟು ಶ್ರೇಷ್ಠರಾದರು ಅಂತಂದರೆ, ನಾವು ಕೈಲಾಸ ಎಲ್ಲೋ ಇದೆ, ಮತ್ತಿನ್ನೆಲ್ಲೋ ಇದೆ ವೈಕುಂಠ, ಹೀಗೆ ಅದೆಷ್ಟೋ ಗಾವುದ ದೂರ, ಎಷ್ಟೋ ಕೋಟಿ ವರ್ಷಗಳ ಕಾಲ ಕಳೆದು ಹೋದರೆ ಅಲ್ಲಿ ಸಿಗುತ್ತೆ, ಈ ಥರ ಯೋಚನೆ ಮಾಡ್ತೀವಿ. ಪುರಂದರದಾಸರು ಹೇಳಿದ್ರಂತೆ ಒಂದು ಸಲ ಸಭೆಯಲ್ಲಿ, ಎಷ್ಟು ದೂರ ಇದೆಯಪ್ಪ ವೈಕುಂಠ ಅಂತ ಕೇಳಿದ್ರಂತೆ. ಅದಕ್ಕೆ ಅವರು ಎಷ್ಟು ದೂರ ಅಂತ ಅಳತೆ ಮಾಡೋ ಅವಶ್ಯಕತೆಯೇ ಇಲ್ಲ, ಅವರು ಕೂಗಳತೆ ದೂರದಲ್ಲೇ ಇರೋದು ವೈಕುಂಠ ಅಂತ. ಹೌದಾ, ಹೇಗೆ ಅಂತಂದರೆ, ಅರೆ ರಾಮಚಂದ್ರನೇ, ಆ ಗಜರಾಜ ಮೊಸಳೆ ಹಿಡಿದಾಗ, ಬಾಯಿ ಹಾಕಿದಾಗ ಗಜರಾಜ ಕೂಗಿದ ಕೃಷ್ಣ ಅಂತ, ಓಡಿ ಬಂದ ಅಂದರೆ ಒಂದು ಕೂಗಳತೆ ದೂರದಲ್ಲೇ ಇರೋದು. ಪ್ರಹ್ಲಾದ ಕೂಗ್ದ, ಓಡಿ ಬಂದ. ಹೀಗೆ ಅವರೆಲ್ಲ ಕೂಗಿದು ಎಷ್ಟು ದೂರ ಕೂಗಬಹುದು? ನಾವು ಮನುಷ್ಯರೇ ತಾನೆ, ಅವರು ಕೂಡ ನಮ್ಮ ಹಾಗೆ ತಾನೆ. ನಾವು ಶಿವ ಅಂತ ಕೂಗಿದ್ರೆ ಮಾತ್ರ ಓಡಿ ಬರೋದಿಲ್ಲ. ಯಾಕೆಂದರೆ ನಮಗೆ ಬೇಕಾಗಿರೋದು ನಮ್ಮ ಸಮಸ್ಯೆ ನಿವಾರಣೆಗಳು, ನಮ್ಮ ಇನ್ನೇನೋ ಸಮಸ್ಯೆ. ಈ ದೃಷ್ಟಿಯಲ್ಲಿ ಶಿವನ ಪ್ರಾರ್ಥನೆ ಮಾಡುವುದು ಶಿವನಿಗಾಗಿ, ಅವನ ಸಂಪ್ರೀತಿಗಾಗಿ. ಅವನು ಕೊಟ್ಟ ಭಿಕ್ಷೆಯನ್ನು ಹೇಗೋ ಸ್ವೀಕರಿಸ್ತೀನಪ್ಪ. ನೀನು ಕೊಟ್ಟಿದ್ದು ಇಷ್ಟು ನಮಗೆ ನೋಡ್ರಿ, ಕಣ್ಣು ಕೈ ಕಾಲು ಎಲ್ಲ ಸಮೃದ್ಧವಾಗಿ ಕೊಟ್ಟಿದ್ದಾನ್ರಿ.
ಇಷ್ಟೆಲ್ಲ ಇದ್ದರೂ ಅವನ ಆರಾಧನೆ ಮಾಡದೆ ನಾವು ಈ ಎಲ್ಲ ಪಟುವಾಗಿರ್ತಕ್ಕಂಥ ಇಂದ್ರಿಯಗಳನ್ನು ವ್ಯರ್ಥ ಮಾಡ್ಕೊಳ್ತಾ ಇದ್ದೀವಿ. ಒಬ್ರಿಗೆ ಯಾರೂ ನೋಟಕ್ಕೆ ಇಲ್ಲ, ಒಬ್ರು ಯಾರೂ ಓಡಾಡೋಕ್ಕಾಗ್ತಾ ಇಲ್ಲ, ಮತ್ತಿನ್ಯಾರಿಗೂ ಬುದ್ಧಿ ಭ್ರಮಣೆ, ಇಂಥ ಪಾಪ ನಲುಗ್ತಾ ಇದ್ದಾರೆ. ಹಾಗಿಲ್ವಲ್ಲ, ಎಷ್ಟೋ ಜನಕ್ಕೆ ಹೆಚ್ಚಿನ ಪಾಲಿನ ಜನ ಚೆನ್ನಾಗಿದ್ರೂ ಪಾಪ ಅವರೇ ತುಂಬ ಚೆನ್ನಾಗಿ, ಹಾಗಿದ್ರೇ ಆ ವೈಕಲ್ಯ ಉಂಟಾದ್ರೇ ಭಗವಂತನ ಶಕ್ತಿ ಗೊತ್ತಾಗೋದು ನಮಗೆ. ಯಾವಾಗ ಸಮಸ್ಯೆ ಇರುತ್ತೋ ಆಗಲೇ ಅದರ ಮೌಲ್ಯ ಗೊತ್ತಾಗೋದು. ಕಣ್ಣಿನ ದೃಷ್ಟಿ ಇದ್ದವನಿಗೆ ಕಣ್ಣಿನ ಬೆಲೆ ಗೊತ್ತಾಗಲ್ಲ. ಯಾವಾಗ ಕಣ್ಣು ಇಲ್ಲ, ಎಂಥ ಇಂದ್ರಿಯನಪ್ಪ ಭಗವಂತ ಕೊಟ್ಟಿದ್ದು ಅಂತ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ. ನಾವು ಹಾಗೆ ಇರೋವರೆಗೂ ಜಂಭ, ಕಳ್ಕೊಂಡ ಮೇಲೆ ನಾವು ಪರಿತಪಿಸ್ತೀವಿ. ಈ ದೃಷ್ಟಿ ಪ್ರತಿಕ್ಷಣ ಮನುಷ್ಯನಲ್ಲಿ ಇದ್ದರೆ ಬಹುಶಃ ಅವನು ತಪ್ಪು ಮಾಡಲಿಕ್ಕೆ ಹೋಗಲ್ಲ. ಬಹುಶಃ ಅಲ್ಲ, ನಿಶ್ಚಿತವಾಗಿ ತಪ್ಪು ಮಾಡಲಿಕ್ಕೆ ಹೋಗಲ್ಲ. ಪ್ರತಿಕ್ಷಣ ಇರಬೇಕಿದು. ಅಪ್ಪ ನನಗೆ ಆ ಶಿವನ ಆ ದೃಷ್ಟಿ ನೋಡಲಿಕ್ಕೆ ಅವಕಾಶ ಆಗ್ತಾ ಇದೆಯಲ್ಲ, ಇಂಥ ಕಣ್ಣು ಇಂದ್ರಿಯ ಕೊಟ್ಟಿದೆಯಾ, ಸಂತೃಪ್ತವಾಗಿ ಇದು ಭವ್ಯ ಭೂರಿ ಭೋಜನ ಅಂತೀವಲ್ಲ, ಏನೋ ಹೊಟ್ಟೆ ತುಂಬ ತಿಂದರೆ ಹಾಗೆ ಕಣ್ಣುಗಳಿಗೆ ಆ ಅಲಂಕಾರವನ್ನು ನೋಡಿದರೆ ಮನಸ್ಸು ಹೇಗೆ ನಿರಾಳ ಆಗುತ್ತೆ ಅಂದರೆ, ಶಿವನ ಅಲಂಕಾರವನ್ನು ನೋಡಿ ಒಂದು ಭವ್ಯವಾದ ದೇವಸ್ಥಾನಕ್ಕೆ ಹೋಗಿ ಹಾಗೆ ಅದಕ್ಕೆ ಸಾಟಿ ಏನು ಕೊಡೋಣ ಅದಕ್ಕೆ? ಆ ದೃಷ್ಟಿಯಲ್ಲಿ ಶಿವನ ಆರಾಧನೆ. ನೀವು ಒಂದು ಹೂವನ್ನು, ಅರಳಿದ ಹೂವನ್ನು ತಗೊಂಡು ಬಂದು ಶಿವನಿಗೆ ಇಡ್ತಾ ಇದ್ದೀರಾ ಅಂತಂದರೆ, ಆ ತಂದು ಇಟ್ಟು ಆ ಅಲಂಕಾರವನ್ನು ನೋಡಿ ಸಮಾಧಾನ ಪಡಲಿಕ್ಕೆ ಭಗವಂತ ಇಷ್ಟೆಲ್ಲ ಕೊಟ್ಟಿದ್ದಾನೆ ನಮಗೆ, ಇದು ನನ್ನ ಸೌಭಾಗ್ಯ, ನೀನು ಕೊಟ್ಟ ಭಿಕ್ಷೆ ಅಂತ ಕೈ ಮುಗಿಬೇಕು. ಆ ಮನಸ್ಥಿತಿ ಇದ್ದರೆ ನಿಮಗೆ ಸಮಸ್ಯೆಗಳಾಗಲ್ಲ. ಭಗವತ್ ಕೃಪೆ ನಿಶ್ಚಯವಾಗಿ ಉಂಟಾಗುತ್ತೆ, ಅದರಲ್ಲಿ ಏನು ಸಂಶಯವೇ ಇಲ್ಲ. ಆಲೋಚಿಸಿ ಇವತ್ತು ಶಿವಪೂಜೆ ಮಾಡುವಾಗ ಎಲ್ಲ ಮನಸ್ಸಿಗೆ ತಂದುಕೊಳ್ಳಿ. ಒಳ್ಳೆಯದಾಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.